ನಮಸ್ಕಾರ. ಇವತ್ತು 26 ಮುದ್ದೇಬಿಹಾಳ್ ವಿಧಾನಸಭಾ ಕ್ಷೇತ್ರದ ಮತದಾರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026ಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ನೀಡಿರುವ ನಿರ್ದೇಶನದಂತೆ ನಮ್ಮ ವಿಧಾನಸಭೆ ಮತಕ್ಷೇತ್ರದಲ್ಲಿ 246 ಮತಗಟ್ಟೆ ಅಧಿಕಾರಿಗಳು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ನಮೂನೆಗಳನ್ನು ಅಂದರೆ ಎನ್ಯುಮರೇಷನ್ ಫಾರಂಗಳನ್ನು ನೀಡುವ ಕಾರ್ಯವನ್ನು ಪ್ರಾರಂಭಿಸಿರುತ್ತಾರೆ. ಆ ಕಾರ್ಯಕ್ರಮದ ಪ್ರಕಾರ ಇವತ್ತು ಒಟ್ಟು 2,28,285 ಮತದಾರರ ಪೈಕಿ 1,078 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಣೆ ಮಾಡಿದ್ದಾರೆ. 125 ನಮೂನೆಗಳನ್ನು ಡಿಜಿಟಲೈಸೇಷನ್ ಮಾಡಿದ್ದಾರೆ. ಈ ಒಂದು ಪ್ರಗತಿ ಇವತ್ತು 3 ಗಂಟೆ ಒಳಗಾಗಿ ನಮ್ಮ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೆದಿರುತ್ತದೆ. ನಾನು ಮುದ್ದೇಬಿಹಾಳ್ ವಿಧಾನಸಭಾ ERO ಆಗಿ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಚುನಾವಣಾ ಆಯೋಗವು ಪಾರದರ್ಶಕವಾಗಿ ನ್ಯಾಯಯುತವಾಗಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ನಮ್ಮ ಚುನಾವಣಾ ಮತಗಟ್ಟೆ ಅಧಿಕಾರಿಗಳು ಮತ್ತು ಮೇಲ್ವಿಚಾರಕರು, ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಮತ್ತು ನಾನು ಮತದಾರ ನೋಂದಣಾಧಿಕಾರಿಗಳು ಮೇಲ್ವಿಚಾರಣೆ ಮಾಡ್ತಾ ಇದ್ದೀವಿ. ಎಲ್ಲ ಮತದಾರರು ಏನು ಮತಗಟ್ಟೆ ಅಧಿಕಾರಿಗಳು ನಮೂನೆಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ, ಆ ನಮೂನೆಗಳನ್ನು ದ್ವಿಪ್ರತಿಯಲ್ಲಿ ವಿತರಣೆ ಮಾಡಿರುವ ಬಗ್ಗೆ ತಮ್ಮಲ್ಲಿ ಪಡೆದುಕೊಂಡು 2 ನಮೂನೆಗಳನ್ನು ಸರ್ಕಾರ ನಾವು ನೀಡಿರುವಂತಹ ಮಾರ್ಗಸೂಚಿ ಅನುಸಾರ ಎಲ್ಲ ಮಾಹಿತಿಯನ್ನು ತುಂಬಿ ತಮ್ಮ ಸಹಿಯೊಂದಿಗೆ ಮರಳಿ ಮತಗಟ್ಟೆ ಅಧಿಕಾರಿಗೆ ನೀಡಬೇಕಾಗ್ತದೆ. ಆ ಮತಗಟ್ಟೆ ಅಧಿಕಾರಿಯು ನಿಮ್ಮ ತುಂಬಿರುವಂತಹ ಎನ್ಯುಮರೇಷನ್ ಫಾರ್ಮನ್ನು ಅವರ ಬಳಿ ಇರುವಂತಹ ಆನ್ಲೈನ್ BLO ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಿ ERO ಲಾಗಿನ್ಗೆ ಸಬ್ಮಿಟ್ ಮಾಡ್ತಾರೆ. ಅದನ್ನು ತಮ್ಮ ಕಾರ್ಯ ಅಲ್ಲಿಗೆ ಸಮಾಪ್ತ ಆಗ್ತದೆ. ಯಾವುದೇ ದಾಖಲೆಗಳು ನಮೂನೆ ಜೊತೆಗೆ ಲಗತ್ತಿಸುವ ಅಗತ್ಯವಿಲ್ಲ. ನಮೂನೆ ಮಾತ್ರ ಸರಿಯಾಗಿ ತುಂಬಿ ಮತಗಟ್ಟೆ ಅಧಿಕಾರಿಗೆ ನೀಡಬೇಕಂತ ಕೋರ್ತಾ ಇದ್ದೀವಿ. ಬಂದಿನಿ ಗ್ರಾಮಕ್ಕೆ ವಿಸಿಟ್ ಮಾಡಿದ್ದೀನಿ. ಅಲ್ಲಿ 80+ ವೋಟರ್ಸ್ ಮನೆಗಳಿಗೆ ಮತ್ತು ಇತರೆ ಗಣ್ಯ ವ್ಯಕ್ತಿಗಳ ಮನೆಗೆ ವಿಸಿಟ್ ಮಾಡಲಾಯಿತು. ಅಲ್ಲಿ ಕೊಟ್ಟು ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಅವ್ರಿಗೆ ಫಿಲ್ ಮಾಡಿಕೊಂಡು ಸೈನ್ ಮಾಡ್ಕೊಂಡು ನಾವು ರಿಟರ್ನ್ ಕೊಡ್ತಿರೋರು ಆವಾಗಿಂದ